ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಹೇಗಿದ್ದರೂ ಆಫೀಸ್ಗೆ ಹೊರಟಿದ್ದೆ. ಸೊ ಆಫೀಸ್ಗೆ ಹೊರಟಿದ್ದೀನಿ ಅಲ್ವಾ, ಒಂದು ಆಫೀಸ್ ವ್ಲಾಗ್ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಆಫೀಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಫೀಸ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು. ಸೊ ಹೋದ ತಕ್ಷಣವೇ ಒಂದು ವ್ಲಾಗಿಗೆ ಇರಲಿ ಅಂತ ಹೇಳಿ ಒಂದು ಮಿರರ್ ಸೆಲ್ಫಿ ತೊಗೊಂಡ್ಬಿಟ್ಟು ಓಕೆ ನಾನು ಡೆಸ್ಕ್ ಹತ್ರ ಹೋಗ್ಬಿಡೋಣ, ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಡೆಸ್ಕ್ ಹತ್ರ ಹೋದೆ. ಇವತ್ತು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಕೆಲಸ ಮುಗಿದ್ರೊಳಗೆ ಆಲ್ಮೋಸ್ಟ್ 1ರಿಂದ 1:30 ಆಗೋಯಿತು. ಸೊ 1:30 ಆಗೋಯಿತು. ಇನ್ನೇನು ಹೊಟ್ಟೆ ಬೇರೆ ಹಸಿವಾಗ್ತಾಯಿತ್ತು. ಸೊ ಲಂಚ್ ಟೈಮು, ಊಟಕ್ಕೆ ಹೋಗೋಣ ಅಂತ ಹೇಳಿ ಲಂಚ್ ಬಾಕ್ಸ್ನ ತೊಗೊಂಡು ಕ್ಯಾಫಿಟೇರಿಯಾಗೆ ಬಂದೆ ನಾನು. ಸೊ ಆ್ಯಕ್ಚುಲಿ ನಾನು ಊಟನ ಮನೆಯಿಂದನೇ ತೊಗೊಂಡು ಬರ್ತೀನಿ. ಸೊ ಇವತ್ತು ನನ್ನ ಬಾಕ್ಸಲ್ಲಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ಸ್ಪ್ರೌಟ್ಸ್ ತೊಗೊಂಡು ಬಂದಿದ್ದೀನಿ, ಸ್ವಲ್ಪ ಮೊಸರು ಬಜ್ಜಿ ರೈತ ತೊಗೊಂಡು ಬಂದಿದ್ದೀನಿ, ಅದ್ರ ಜೊತೇಲಿ ಎಗ್ ಆಮ್ಲೆಟು ಮತ್ತು ಸ್ವಲ್ಪ ಪೀನಟ್ಸ್ ತೊಗೊಂಡು ಬಂದಿದ್ದೀನಿ. ನನ್ನ ಫ್ರೆಂಡು ಜೊತೆಲಿ ಇವತ್ತು ಲಂಚಿಗಿದ್ರು. ಸೊ ಅವರು ಕ್ಯಾಲಿಫೋರ್ನಿಯಾ ಬರಿಟೋಯಿಂದ ಒಂದು ರೈಸ್ ಬೌಲ್ನ ಆರ್ಡ್ರ್ ಮಾಡಿದರು, ಜೊತೇಲಿ ನಂದು ಪಲಾವ್ ಇತ್ತು. ಸೊ ಊಟ ಆಯಿತು. ಊಟ ಮುಗಿಸ್ಕೊಂಡ್ಮೇಲೆ ಡೈರೆಕ್ಟ್ ಡೆಸ್ಕ್ ಹತ್ರ ಹೋಗಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟ್ರಾಫಿಕ್ ಶುರುವಾಗೋ ಅಷ್ಟರಲ್ಲಿ ಮನೆಗೆ ಹೊರಟ್ಬಿಡೋಣ ಅಂತ ಹೇಳಿ ಐ ಜಸ್ಟ್ ಬುಕ್ಡ್ ಎನ್ ಆಟೋ. ಸೊ ಆಟೋ ಸಿಕ್ತು. ಇವತ್ತು ಅಷ್ಟೊಂದು ಟ್ರಾಫಿಕ್ ಕೂಡ ಏನಿರಲಿಲ್ಲ. ಸೊ ಹಾಗಾಗಿ ಐ ಜಸ್ಟ್ ಸ್ಟಾರ್ಟೆಡ್ ಬ್ಯಾಕ್ ಟು ಮೈ ಹೋಮ್. ದಟ್ಸ್ ಇಟ್ ಅಬೌಟ್ ಮೈ ಡೇ.